ಮನುಷ್ಯರ ರೀತಿಯೇ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಆದರೆ ಬೀದಿ ನಾಯಿಗಳ ಕಿರಿಕಿರಿಗೆ ನಾವು ಪರಿಹಾರವನ್ನು ಕಲ್ಪಿಸಲೇಬೇಕಾಗಿದೆ. ತಜ್ಞರ ಸಮಿತಿ ನೇಮಕ ಮಾಡಿ ವರದಿಯನ್ನು ಪಡೆದುಕೊಳ್ತೇವೆ ಅಂತ ಹೇಳಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಿಂದ ನಾಯಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲ್ಲ ನಾವು. ಇಲ್ಲಿಂದ ನಾಯಿಗಳು ತಗೊಂಡು ಹೋಗಿ ಬೇರೆ ಕಡೆಗೆ ಹಾಕಿಬಿಡಲ್ಲ ನಾವು. ಶೆಲ್ಟರ್ ನಿರ್ಮಾಣ ಮಾಡಬಹುದಾ? ಈ ನಾಯಿಗಳಿಗೆಲ್ಲ ಒಂದು ಮನೆ ಕಟ್ಕೊಟ್ಬಿಟ್ರೆ ಹೇಗೆ? ಶೆಲ್ಟರ್ ನಿರ್ಮಾಣ ಮಾಡಬೇಕು ಅಂತ ಆದರೆ PWDಗೆ ಜವಾಬ್ದಾರಿನ ಕೊಡಬೇಕಾಗತ್ತೆ. ಖರ್ಚು ವೆಚ್ಚದ ಅಂದಾಜನ್ನು ಮಾಡುವುದಕ್ಕೆ ನಾವು ಹೇಳಿದ್ದೇವೆ ಅಂತ ಹೇಳಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಗಾಗುತ್ತೆ ಅಂದರೆ ಅನೇಕ ಬಾರಿ ಅದು ಹಾಗೇನೆ ಅರಣ್ಯ ಒತ್ತುವರಿಯನ್ನು ಮಾಡ್ಕೊಳ್ತಾರೆ. ಅರಣ್ಯ ಒತ್ತುವರಿ ಮಾಡ್ಕೊಳ್ಳೋದು, ಜಮೀನು ಮಾಡೋದು, ಆಮೇಲೆ ಆನೆ ಬಂದುಬಿಡ್ತು, ನರಿ ಬಂದುಬಿಡ್ತು, ಹಂದಿ ಬಂದು ಬೆಳೆ ಹಾಳು ಮಾಡಿಬಿಡ್ತು, ಆ ಪ್ರಾಣಿ ಬಂದು ಹೆಗ್ಣಗಳೆಲ್ಲ ಬಂದು ಇಲ್ಲಿ ಬೆಳೆ ಹಾಳು ಮಾಡ್ತು ಅಂತ ಮನುಷ್ಯನೇ ಮಾತಾಡ್ತಾನೆ. ಬಟ್ ವಾಸ್ತವವಾಗಿ ಏನು ಅಂತ ಹೇಳಿದ್ರೆ ಈ ಒಂದಷ್ಟು ಪ್ರದೇಶಗಳ ಮೂಲ ನಿವಾಸಿಗಳು ಪ್ರಾಣಿಗಳೇ ಅಲ್ವೇ? ಎಲ್ಲಿಗಾದರೂ ಆಗಲಿ ಮನುಷ್ಯ ಅಲ್ಲಿ ತನ್ನ ಜನಸಂಖ್ಯೆ ಜಾಸ್ತಿ ಆದಷ್ಟು ಕೂಡ ಅವನು ಅದನ್ನು ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಪ್ರಾಣಿಗಳಿಗೆ ಜಾಗ ಇಲ್ಲದೆ ಯಾವ ಒದ್ದಾಡ್ತವೆ. ಈಗ ಚಿರತೆ ಬಂದುಬಿಡ್ತು ಊರೊಳಗಡೆ ಅಂತಾರೆ, ಚಿರತೆ ಅದನ್ನು ಹಿಡೀರಿ, ಆನೆ ಬಂತು ಅಂತಾರೆ. ಚಿರತೆ ಜಾಗಕ್ಕೆ ಮನುಷ್ಯ ಹೋದ್ನಾ, ಮನುಷ್ಯನ ಜಾಗಕ್ಕೆ ಚಿರತೆ ಬಂತ ಅಂತ ಪ್ರಶ್ನೆ ಇಲ್ಲಿ. ಕಾಡನ್ನು ಕಡ್ದವ್ರು ಯಾರು? ಸಿಮೆಂಟ್ ಕಾಡನ್ನು ನಿರ್ಮಾಣ ಮಾಡ್ತಿರೋದು ಯಾರು? ಎಲ್ಲ ಪ್ರಶ್ನೆಗಳು ಬಂದಾಗ ಮೂಲ ನಿವಾಸಿಗಳು ಅವೇನೆ. ಅವುಗಳ ಜಾಗಕ್ಕೆ ಮನುಷ್ಯ ಹೋಗಿ ಆಮೇಲೆ ಪ್ರಾಣಿ ತೊಂದರೆ ಕೊಡ್ತಾ ಇವೆ ಅಂತ ಹೇಳಿ ಪ್ರಾಣಿಗಳು ಹಂಗೆ ಕಂಪ್ಲೇಂಟ್ ಯಾರ ಹತ್ರ ಮಾಡಬೇಕು? ನಮ್ಮ ಜಾಗಕ್ಕೆ ಇವನು ಬಂದ ಅಂತ ಯಾರ ಹತ್ರ ಕಂಪ್ಲೇಂಟ್ ಮಾಡಬೇಕು ಅಂತ ಪ್ರಶ್ನೆ ಯಾವಾಗಲೂ ರೈಸ್ ಆಗ್ತಿರುತ್ತೆ. ಅದು ಇದೀಗ ಈ ನಾಯಿಗಳಿಗೇ ಒಂದು ಶೆಲ್ಟರ್ ಮಾಡಿದ್ರೆ ಹೇಗೆ ಅಂತ ಹೇಳಿ ಖಾದರ್ ಅವರು ಒಂದು ಯೋಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಮನುಷ್ಯರಿಗೆ ಎಷ್ಟು ಬದುಕಲಿಗೆ ಹಕ್ಕಿದೆ, ಪ್ರಾಣಿಗಳಿಗೆ ಕೂಡ ಅಷ್ಟೇ ಇದೆ. ಸೊ ಇಲ್ಲಿ ಇರುವಂಥ ಕೆಲವೊಂದು ಅದರಲ್ಲಿ ಯಾರೋ ಅಭಿಪ್ರಾಯ ಇದೆ, ಕೆಲವೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವರಿಗೆ ಅದನ್ನು ಅದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಪ್ರತಿಪಕ್ಷ ಆಡಳಿತ ಪಕ್ಷ ಇಲ್ಲಿ ಕೂಡ ಇದೆ. ಈ ಮಧ್ಯದಲ್ಲಿ ಕೆಲವು ಪರವಾಗಿ ಕೆಲವು ವಿರುದ್ಧವಾಗಿ ಎಲ್ಲ ಕ್ರೋಢೀಕರಿಸಿಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಒಂದು ಪರಿಹಾರ ನಾವು ಅದನ್ನು ಕಾಣಬೇಕಂತೇಳಿ ಅದಕ್ಕೆ ಒಂದು ತಜ್ಞರು ಒಂದು ವರದಿ ಸಲ್ಲಿಸ್ತಾರೆ. ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ, ಎಷ್ಟೆಷ್ಟು ವಯಸ್ಸು, ಮತ್ತು ಅದಕ್ಕೆಲ್ಲ ಪರ್ಸನಲೈಸೇಷನ್ ಆಗಿದೆ ಅಥವಾ ಅದು ಸುರಕ್ಷಿತವಾಗಿ ಇದೆ, ಮತ್ತು ಅದಕ್ಕೆ ಒಂದು ಕೆಲವೊಂದು ಜಾಗ ಕೊಟ್ಟು ಅದನ್ನು ನಿಭಾಯಿಸಲಿಕ್ಕೆ ಒಂದು NGO, ಯಾಕೆಂದರೆ ಪ್ರಾಣಿದಯ ಸಂಘ ಬೇರೆ ಸಂಘಗಳಿದೆ, ಅದನ್ನು ಒಬ್ಬ ಚೆನ್ನಾಗಿ ಅಂತರ್ಗತವನ್ನು ವಹಿಸಿಕೊಟ್ಟು ಅವರು ಅದನ್ನು ಬಲೆ ಚೆನ್ನಾಗಿ ನೋಡಿಕೊಂಡು ಜನರಿಗೆ ಅಡಚಣೆ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರಾಣಿ ಅಂದರೆ ಪ್ರಾಣಿಗಿಂತ ನಾಯಿಗಳೇನಿದೆ ಇದು ವಿಧಾನಸೌಧ ಒಳಗಡೆ ಇರುವಂಥದ್ರ ಬಗ್ಗೆ ಅದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಮತ್ತು ಅದನ್ನು ಹೇಗೆ ನಾಯಿಗಳಿಗೂ ಕೂಡ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಹೇಗೆ ತೀರ್ಮಾನ ತಗೊಳ್ಬೇಕು ಅಂತ ಒಂದು ಚರ್ಚೆ ಮಾಡೋದು. ಬಹುಶಃ ಅವರೇ ಹೇಳಿರ್ತಾರೆ ನಿಮಗೆ. ಸೊ ಏನು ಯಾರಿಗೇನು ಸಮಸ್ಯೆ ಮಾಡಿಲ್ಲ ಸರ್ ಇಲ್ಲಿ